ಹ್ಮ್ ಅಥ ಗೀತಾ ಮಹಾತ್ಮಂ ಅಂದ್ರೆ 18 ಅಧ್ಯಾಯ ಪಾರಾಯಣ ಮಾಡಾದ್ಮೇಲೆ ಅದರಿಂದ ನಾವ್ 18 ಅಧ್ಯಾಯ ಪಾರಾಯಣ ಮಾಡೋದ್ರಿಂದ ನಮ್ಗೇನು ಫಲ ಸಿಗುತ್ತೆ, ಯಾತಕ್ಕೋಸ್ಕರ 18 ಅಧ್ಯಾಯ ಪಾರಾಯಣ ಮಾಡ್ಬೇಕು, ಯಾವ ಯಾವ ರೀತಿಯ ಫಲಗಳು ನಮ್ಗೆ ದೊರೀತವೆ ಅನ್ನೋದ್ರ ಬಗ್ಗೆ ಗೀತಾ ಮಹಾತ್ಮಂ ಅಂತ ಹೇಳ್ತೀವಿ. ಹೇಳ್ತಾ ಇದಾರೆ, ಧರೋವಾಚ ಭಗವನ್ ಪರಮೇಶಾನ ಭಕ್ತಿರವ್ಯಭಿಚಾರಿಣಿ ಪ್ರಾರಬ್ಧಂ ಭುಜ್ಯಮಾನಸ್ಯ ಕಥಂ ಭವತಿ ಹೇ ಪ್ರಭು. ಭೂದೇವಿ ಹೇಳ್ತಾ ಇದ್ದಾಳೆ, ಧರೋವಾಚ ಅಂದ್ರೆ ಭೂದೇವಿ ಅಂತ. ಭೂದೇವಿ ಹೇಳ್ತಾ ಇದ್ದಾಳೆ ಏನು ಅಂತ, ಹೇ ಪ್ರಭುವೇ, ಪರಮೇಶ್ವರನೇ, ಭಗವಂತನೇ, ಎಲ್ಲ ನೀನು ಪ್ರಾರಬ್ಧವನ್ನು ಅನುಭವಿಸುತ್ತಿರುವ ನರನಿಗೆ ಅವ್ಯಭಿಚಾರಿಯಾದ ಭಕ್ತಿಯು ಹೇಗೆ ಉಂಟಾಗುತ್ತದೆ? ಭೂದೇವಿ ಹೇಳ್ತಾ ಇದ್ದಾಳೆ, ಭಗವಂತನೇ, ಪರಮೇಶ್ವರ, ನೀನು ಪ್ರಾರಬ್ಧವನ್ನ ಅನುಭವಿಸುತ್ತಿರುವ ನರನಿಗೆ, ನರ ಏನ್ ಮಾಡ್ತಾ ಇದ್ದಾನೆ, ಯಾವಾಗ್ಲೂ ಪ್ರಾರಬ್ಧವನ್ನ ಅನುಭವಿಸ್ತಾ ಇದ್ದಾನೆ. ಅವ್ಯಭಿಚಾರಿ ಅಂದ್ರೆ ವ್ಯಭಿಚಾರವಿಲ್ಲ, ಅವ್ಯಭಿಚಾರವನ್ನೇ ಮಾಡ್ತಾ ಇದ್ದಾನೆ, ಸರಿಯಾದ ರೀತಿಯಲ್ಲಿ ಅವನು ಯಾವುದು ನಡ್ಕೊಳ್ತಾ ಇಲ್ಲ. ಇಂಥವನಿಗೆ ಭಕ್ತಿ ಹೇಗೆ ಉಂಟಾಗುತ್ತೆ? ನೀನೇನೋ ದೊಡ್ಡದಾಗಿ ಹೇಳ್ತಾ ಇದೆಯಲ್ಲ, ಇವ್ರಿಗೆಲ್ಲಿಂದ ಭಕ್ತಿ ಉಂಟಾಗುತ್ತೆ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ವಿಷ್ಣು ಹೇಳ್ತಾನೆ, ಶ್ರೀ ವಿಷ್ಣುರುವಾಚ ಪ್ರಾರಬ್ಧಂ ಭುಜ್ಯಮಾನೋ ಹಿ ಗೀತಾಭ್ಯಾಸದ ತತ್ಸದ ಸಮುಕ್ತಸ್ಸ ಸುಖಿ ಲೋಕೆ ಕರ್ಮಣಾನೋಪಲಿಪ್ಯತೆ. ಮನುಷ್ಯನು ಪ್ರಾರಬ್ಧವನ್ನ ಅನುಭವಿಸುತ್ತಿದ್ದರೂ ಸಹ ಭಗವದ್ಗೀತೆನ ಸದಾ ಅಭ್ಯಾಸ ಮಾಡುತ್ತಿದ್ರೆ ಲೋಕದಲ್ಲಿ ಸುಖವಾಗಿರ್ತಾನೆ. ಅವನಿಗೆ ಕರ್ಮ ಬಂಧನವೂ ಉಂಟಾಗುವುದಿಲ್ಲ, ಅವನೇ ಮುಕ್ತನಾಗಬಲ್ಲನು. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ರೆ, ಅವನು ಮನುಷ್ಯ ಏನೇ ಪ್ರಾರಬ್ಧನೆಲ್ಲ ತಾನೇ ಚಿಂತನೆ ಮಾಡುದು, ಪ್ರಾರಬ್ಧ ಕರ್ಮ ಏನು ಅಂತ. ಆ ಪ್ರಾರಬ್ಧವನ್ನ ಏನೇ ಅನುಭವಿಸ್ತಿದ್ರು ಸಹ ಯಾರು ಭಗವದ್ಗೀತೆಯನ್ನ ಸದಾ ಅಭ್ಯಾಸ ಮಾಡ್ತಾ ಇದ್ದಾರೆ ಅವರು ನಿಜವಾಗಿಯೂ ಸಹ ಲೋಕದಲ್ಲಿ ಸುಖವನ್ನೇ ಅನುಭವಿಸುತ್ತಾ ಇರ್ತಾರೆ. ಅವರಿಗೆ ಯಾವ ಕರ್ಮ ಬಂಧನವೂ ಉಂಟಾಗುವುದಿಲ್ಲ. ನೋಡಿ, ಕರ್ಮ ಬಂಧನವೇ ಬಿಡುಗಡೆ ಆಗುತ್ತೆ ಭಗವದ್ಗೀತೆ ನಾವು ಪಾರಾಯಣ ಮಾಡಿದ್ರೆ. ಅವಾಗ ಭಗವದ್ಗೀತೆ ಹೇಳ್ಕೊಂತಾ ಇದ್ರೆ ನಮ್ಗೆ ಕರ್ಮ ಬಂಧನವೇ ಉಂಟಾಗುವುದಿಲ್ಲ. ಅವನು ಹೇಗಿರ್ತಾನೆ, ಮುಕ್ತನೂ ಆಗುತ್ತಾನೆ ಅಂತ ಹೇಳ್ತಾ ಇದ್ದಾರೆ. ಎಂತ ಒಂದಿದೆ ನೋಡಿ, ಭಗವದ್ಗೀತೆ ಹೇಳೋದ್ರಿಂದ ಎಷ್ಟೆಷ್ಟೆಲ್ಲ ಪುಣ್ಯ, ಕರ್ಮ ಬಂಧನವೂ ಇಲ್ಲ, ಕರ್ಮವೂ ಇಲ್ಲ, ಎಲ್ಲದೂ ಬಿಡುಗಡೆ ಹೊಂದಿ ಮುಕ್ತಿಯೂ ಸಹ ಭಗವಂತ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಮುಂದಕ್ಕೆ ಹೇಳ್ತಾರೆ, ಮಹಾಪಾಪಾತಿ ಪಾಪಾನಿ ಗೀತಾ ಧ್ಯಾನಂ ಕರೋತಿ ಚೇತ್ ಕ್ವಚಿತ್ ಸ್ಪರ್ಶನ್ನ ಕುರುವಂತಿ ನಲಿನೇದಲ ಮಂಬುರಾತ್. ಯಾರೇ ಆಗಲಿ ಗೀತಾ ಧ್ಯಾನವನ್ನ ಮಾಡಿದ್ದೇ ಆದ್ರೆ ಹೇಗೆ ತಾವರೆ ಎಲೆಗೆ ನೀರು ಅಂಟುವುದಿಲ್ಲವೋ ಹಾಗೆ ಮಹಾಪಾಪಗಳು ಸಹ ಅವನನ್ನು ಸ್ವಲ್ಪವೂ ಸ್ಪರ್ಶಿಸುವುದಿಲ್ಲ. ಸೂಪರ್ ಆಗಿ ಹೇಳ್ಬಿಟ್ಟಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ಯಾರು ಗೀತಾ ಧ್ಯಾನನ ಮಾಡ್ತಾ ಇದ್ದಾರೆ, ಭಗವದ್ಗೀತೆಯನ್ನ ಯಾರು ಹೇಳ್ತಾ ಇದ್ದಾರೆ, ಅವ್ರು ಹೇಗಿರ್ತಾರೆ ಅಂತಂದ್ರೆ ತಾವರೆಯ ಮೇಲೆ ಹೇಗೆ ಎಲೆಗೆ ನೀರು ಅಂಟೋದಿಲ್ಲ, ನೀರಿಗೆ ಅಂಟ್ಕೊಳ್ದಲ್ಲೇ ಪ್ರತ್ಯೇಕವಾಗಿ ಬಂದು ತಾವರೆ ಅರಳಿರ್ತದೋ ಹಾಗೆ ಅವನಿಗೆ ಎಷ್ಟು ಪಾಪಗಳು ಮಾಡಿದ್ರು ಸಹ ಯಾವ ಪಾಪಗಳು ಸಹ ಅವನ್ನು ಸ್ವಲ್ಪವೂ ಸ್ಪರ್ಶಿಸುವುದಿಲ್ಲ, ಪಾಪಗಳೇ ಅವನನ್ನ ಸ್ಪರ್ಶಿಸುವುದಿಲ್ಲ, ಅದರಿಂದ ಬಿಡುಗಡೆಯನ್ನ ಹೊಂದುತ್ತಾನೆ ಅಂತ ಹೇಳ್ತಾ ಇದ್ದಾರೆ. ಮುಂದಕ್ಕೆ ಹೇಳ್ತಾ ಇದ್ದಾರೆ, ಗೀತಾಯ ಪುಸ್ತಕಂ ಯತ್ರ ಯತ್ರ ಪಾಠ ಪ್ರವರ್ತತೆ ತತ್ರ ಸರ್ವಾಣಿ ತೀರ್ಥಾನಿ ಪ್ರಯಾಗಾದಿನಿ ತತ್ರವೇ. ಎಲ್ಲಿ ಗೀತೆಯ ಪುಸ್ತಕವಿರುವುದೋ ಮತ್ತು ಎಲ್ಲಿ ಪಾರಾಯಣವಿರುವುದೋ ಅಲ್ಲಿ ಪ್ರಯಾಗವೇ ಮೊದಲಾದ ಎಲ್ಲ ತೀರ್ಥಗಳು ನೆಲೆಸಿರುವವು. ಅಂದ್ರೆ ಯಾವ ತೀರ್ಥ ಕ್ಷೇತ್ರಕ್ಕೂ ನೀವು ಹೋಗ್ಬೇಕಾಗಿಲ್ಲ, ಎಲ್ಲೂ ಹೋಗ್ಲಿಲ್ಲ ಅನ್ನೋ ದುಃಖವೂ ಪಡ್ಬೇಕಾಗಿಲ್ಲ. ಯಾರ ಮನೆಯಲ್ಲಿ ಗೀತೆಯ ಪುಸ್ತಕವಿದೆ ಮೊದಲನೇದಾಗಿ, ಅದು ಮೊದಲನೇ ಪುಣ್ಯ ಗ್ರಂಥ. ಅದ್ರ ಜೊತೆಗೆ ಯಾರು ಗೀತಾ ಪಾರಾಯಣವನ್ನ ಮಾಡ್ತಾ ಇರ್ತಾರೋ, ಎಲ್ಲಿ ಎಲ್ಲಿ ಪಾರಾಯಣ ನಡೀತಾ ಇರ್ತದೋ ಅಲ್ಲೆಲ್ಲ ಸಹ ತೀರ್ಥಗಳು, ಎಲ್ಲಾ ತೀರ್ಥ ಕ್ಷೇತ್ರಗಳು ಅಲ್ಲೇ ನೆಲೆಸಿರ್ತವೆ ಅಂತ ಹೇಳ್ತಾರೆ. ನೋಡಿ, ಹಾಗಾದ್ರೆ ನಾವೆಲ್ಲ ಪುಣ್ಯವಂತರು. ನಾವು ತೀರ್ಥಕ್ಷೇತ್ರಕ್ಕೆ ಹೋಗ್ಲಿ ಅಂತ ದುಃಖ ಪಡ ಹಾಗಿಲ್ಲ. ಯಾಕೆಂದ್ರೆ ನಾವು ಭಗವದ್ಗೀತೆನ ಸದಾ ಪಾರಾಯಣ ಮಾಡ್ತಾನೆ ಇರ್ತೀವಿ, ಭಗವದ್ಗೀತೆನ ಹೇಳ್ಕೊಂತಾನೆ ಇರ್ತೀವಿ. ಮುಂದಕ್ಕೆ ಹೇಳ್ತಾರೆ, ಸರ್ವೇ ದೇವಾಶ್ಚ ಋಷಯ ಯೋಗಿನ ಪನ್ನಗಾಶ್ಚಯೇ ಗೋಪಾಲ ಗೋಪಿಕಾ ವಾಪಿ ನಾರದೋತ್ತಮ ಪಾರ್ಷದೇಹಿ. ಗೀತೆ ಇರುವಲ್ಲಿ ಎಲ್ಲಾ ದೇವತೆಗಳು, ಋಷಿಗಳು, ಯೋಗಿಗಳು, ಪನ್ನಗರು, ಗೋಪಾಲರು, ಗೋಪಿಕೆಯರು, ನಾರದ, ಉದ್ಧವ
ಪಾರ್ಶ್ವದವರು ಮುಂತಾದವರೆಲ್ಲರೂ ಸಹ ಸಹವಾಸ ದೊರಕುತ್ತೆ. ನಾವ್ ಯಾವಾಗ ಭಗವದ್ಗೀತೆನ ಪಾರಾಯಣ ಮಾಡ್ತೀವಿ, ಹೇಳ್ತಾ ಇರ್ತೀವಿ, ಯಾರ್ಯಾರು ನಮಗೆ ಸಿಗ್ತಾರೆ ಅಂತಂದ್ರೆ, ಗೀತೆ ಎಲ್ಲಿ ಇರ್ತದೋ ಅಲ್ಲಿ ಯಾರ್ಯಾರು ಇರ್ತಾರೆ? ದೇವತೆಗಳು ನಮ್ ಜೊತೆ ಇರ್ತಾರೆ, ಋಷಿಗಳು ಇರ್ತಾರೆ, ಯೋಗಿಗಳು ಇರ್ತಾರೆ, ಪನ್ನಗರು, ಗೋಪಾಲರು, ಗೋಪಿಕಾ ವಲ್ಲಭರು, ಎಲ್ಲರೂ ಸಹ, ಗೋಪಿಕೆಯರು, ನಾರದ, ಉದ್ಧವ ವಾರ್ಷ, ಇವೆಲ್ಲರೂ ಸಹ ಇವೆಲ್ಲರ ಸಹವಾಸ ನಮಗೆ ದೊರಕುತ್ತದೆ. ಯಾರು ಇವರೆಲ್ಲರೂ? ಇವೆಲ್ಲರೂ ಸಹ ಮಹಾನ್ ಸಾಧಕರು, ಮತ್ತೆ ಇವರೆಲ್ಲರೂ ಸಹ ಯೋಗಿಗಳು, ದೇವತೆಗಳು, ಋಷಿಗಳು. ಇವರ ಸಹವಾಸ ನಮಗ್ ದೊರಕುತ್ತೆ ಅಂದ್ರೆ ಇದಕ್ಕಿಂತ ನಮ್ಗೆ ಇನ್ಯಾವ ಸಹವಾಸ ಬೇಕಾಗಿದೆ? ಎಷ್ಟು ಪುಣ್ಯ ಮಾಡಿದೀವಿ ಹಾಗಾದ್ರೆ? ಈ ಭಗವದ್ಗೀತೆನ ಪಾರಾಯಣ ಮಾಡ್ತಾ ಇದೀವಿ, ಓದ್ತಾ ಇದೀವಿ, ಒಂದು ಶ್ಲೋಕ ಓದಿದ್ರು ಸಹ ಪುಣ್ಯವೇ ಅಂತ ಭಗವಂತ ಇಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದಾನೆ. ಮುಂದಕ್ಕೆ ಹೇಳ್ತಾನೆ, ಸಹಾಯೋ ಜಾಯತೆ ಶೀಘ್ರಂ ಯತ್ರ ಗೀತಾ ಪ್ರವರ್ತತೆ ಯತ್ರ ಗೀತಾ ವಿಚಾರಸ್ಥ ಪಠನಂ ಪಾಠನಂ ಶ್ರುತಂ ತತ್ರಾಹಂ ನಿಶ್ಚಿತಂ ಪೃಥ್ವಿ ನಿವಸಾಮಿ ಸದೈವ ಹಿ. ಹೇ ಪೃಥ್ವಿ, ಯಾರ ಗೀತಾ ಪಾರಾಯಣವನ್ನ ಯಾರು ಗೀತಾ ಪಾರಾಯಣ, ಅಧ್ಯಯನ, ಪ್ರವಚನ, ಶ್ರವಣಗಳನ್ನ ಮಾಡುವರೋ ಅಂತಹ ಸ್ಥಳಗಳಲ್ಲಿ ನಾನು ಸದಾ ವಾಸಿಸುವೆನು. ಅಂದ್ರೆ ಯಾರು ಗೀತಾ ಪಾರಾಯಣ ಅಂದ್ರೆ, ಹೇ ಪೃಥ್ವಿ, ಭೂಮಿಯ ಒಳಗೆ ನಾವೆಲ್ಲ ಇದ್ದೀವಿ, ಭೂಮಿ ಮೇಲೆ ಇರ್ತಕ್ಕಂಥವರು ನಾವು ಗೀತಾ ಪಾರಾಯಣ, ಗೀತದ ಅಧ್ಯಯನ, ಆ ಗೀತದ ಬಗ್ಗೆ ಪ್ರವಚನಗಳನ್ನ ಕೇಳ್ತಕ್ಕಂಥದ್ದು, ಮೌಲ್ಯಗಳನ್ನ, ಗೀತೆಯನ್ನ ಶ್ರವಣ ಮಾಡ್ತಕ್ಕಂಥದ್ದು, ಇದೆಲ್ಲ ಎಲ್ ಮಾಡ್ತಾರೋ ಅಂತಹ ಎಲ್ಲಾ ಸ್ಥಳಗಳಲ್ಲಿ ಯಾರಿರ್ತಾರೆ? ಭಗವಂತನೇ ಬಂದು ವಾಸಿಸುತ್ತಾ ಇರ್ತಾನೆ. ಪಾರಾಯಣ ಮಾಡ್ತಿದ್ವಿ ಅಂದ್ರೆ ಇವರೆಲ್ಲರೂ ಸಹ ನಮ್ಮ ಜೊತೆ ಇರ್ತಾರೆ. ಹಾಗಿದ್ಮೇಲೆ ನಾವು ಯೋಚನೆ ಮಾಡ್ಬೇಕಾಗೇ ಇಲ್ಲ. ನಾವೆಲ್ಲ ಪುಣ್ಯವಂತರು. ಭಗವದ್ಗೀತೆನ ಯಾರು ಹೇಳ್ತಾ ಇದೀವೋ ಅವರೆಲ್ಲರೂ ಸಹ ಪುಣ್ಯವಂತರು ಅಂತ ತಿಳ್ಕೊಬೇಕಿವತ್ತು. ಮುಂದಕ್ಕೆ ಹೇಳ್ತಾರೆ, ಗೀತಾ ಶ್ರೇಯೇಹಂ ತಿಷ್ಠಾಮಿ ಗೀತಾ ಮೇ ಚೋತ್ತಮಂ ಗೃಹಂ ಗೀತಾ ಜ್ಞಾನಂ ಉಪಾಶ್ರಿತ್ಯ ತ್ರೀನ್ ಲೋಕಾನ್ ಪಾಲಯಾಮ್ಯಹಂ. ನಾನು ಗೀತೆಯನ್ನೇ ಆಶ್ರಯಿಸಿದ್ದೇನೆ. ನಾನು ಯಾವುದನ್ನ ಆಶ್ರಯಿಸಿದ್ದೇನೆ? ಈ ಭಗವದ್ಗೀತೆಯನ್ನೇ ಆಶ್ರಯಿಸಿದ್ದೇನೆ. ಈ ಭಗವದ್ಗೀತೆಯೇ ನನ್ನ ಉತ್ತಮ ನಿವಾಸ ಸ್ಥಾನ. ನನ್ನ ವಾಸಸ್ಥಾನ ಯಾವುದು? ಭಗವದ್ಗೀತೆಯೇ ನನ್ನ ನಿವಾಸ ಸ್ಥಾನ. ಅಲ್ಲೇ ನಾನು ವಾಸವಾಗಿ ಇರ್ತೀನಿ. ಗೀತೆಯಲ್ಲಿ ಏನ್ ಹೇಳಿದ್ದಾರೆ ಆ ಜ್ಞಾನದಿಂದಲೇ ನಾನು 3 ಲೋಕಗಳನ್ನ ಪರಿಪಾಲಿಸುತ್ತೇನೆ. ಗೀತೆಯಲ್ಲಿ ಏನ್ ಹೇಳಿದ್ದಾರೆ? 3 ಲೋಕ, ಬ್ರಹ್ಮ ವಿಷ್ಣು ಮಹೇಶ್ವರರ ಎಲ್ಲಾ ಲೋಕಗಳು ಸಹ ಅಲ್ಲೇ ಇದಾವೆ. ಈ ಎಲ್ಲಾ ಲೋಕಗಳನ್ನು ಸಹ ನಾನು ಪರಿಪಾಲಿಸುತ್ತೇನೆ. 3 ಲೋಕಗಳಲ್ಲಿ ಇರ್ತಕ್ಕಂಥವ್ರು ನಾನು. ಯಾರು ಗೀತೆನ ಪಠಿಸ್ತಾರೋ, ಯಾರು ಜ್ಞಾನವನ್ನ ಪಡಿತಾರೋ ಅಲ್ಲಿ ನಿವಾಸ ಸ್ಥಾನವಾಗಿ ನಾನು ಇರ್ತೀನಿ ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ಗೀತಾ ಮೇ ಪರಮಾ ವಿದ್ಯಾ ಬ್ರಹ್ಮರೂಪ ನ ಸಂಶಯ ಅರ್ಧ ಮಾತ್ರಾಕ್ಷರ ನಿತ್ಯ ಸಾ ನಿರ್ವಾಚ್ಯ ಪದಾತ್ಮಿಕ. ಬ್ರಹ್ಮ ಸ್ವರೂಪವು, ಓಂಕಾರ ಸ್ವರೂಪವು, ಅನಿರ್ವಾಚ್ಯವೂ ಶಾಶ್ವತವೂ ಆದ ಗೀತೆಯೇ ಪರಮಶ್ರೇಷ್ಠವಾದ ವಿದ್ಯೆ ಆಗಿದೆ. ಈ ವಿಷಯದಲ್ಲಿ ಸಂದೇಹವೇ ಪಡಬೇಡ. ಇದು ಎಂಥ ವಿದ್ಯೆ ಅಂದ್ರೆ ಸಾಮಾನ್ಯವಾದ ವಿದ್ಯೆ ಇಲ್ಲ. ಬ್ರಹ್ಮ ಜ್ಞಾನವನ್ನು ಕೊಡ್ತಕ್ಕಂತಹ ಬ್ರಹ್ಮ ವಿದ್ಯೆ ಆಗಿದೆ. ಓಂಕಾರ ಸ್ವರೂಪದ ಅರ್ಥ ಏನಂತ ಗೊತ್ತಿದೆ ನಮ್ಗೆ. ಓಂಕಾರದಲ್ಲಿ ಇಡೀ ಬ್ರಹ್ಮಾಂಡವು ಸೃಷ್ಟಿಯಾಗಿದ್ದು ಅದರ ಸ್ವರೂಪವನ್ನ ನಾವು ತಿಳ್ಕೊಂಡಿದೀವಿ. ಅನಿರ್ವಾಚ್ಯವು ಅಂದ್ರೆ ಒಂದು ಕೆಟ್ಟ ಮಾತನ್ನು ಆಡೋದಿಲ್ಲ. ಆ ನಮ್ಮ ವಾಕ್ಯ ಹೇಗಿದೆ ಅಂದ್ರೆ ಪೂರ್ಣವಾಗಿ ಶುದ್ಧವಾಗಿದೆ. ಇದು ಶಾಶ್ವತವಾದ ಗೀತೆ ಆಗಿರ್ತಕ್ಕಂಥದ್ದು. ಗೀತೆಯಲ್ಲಿ ಇವೆಲ್ಲದ್ರ ಬಗ್ಗೆನೂ ನಮ್ಗೆ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಪರಮಶ್ರೇಷ್ಠವಾದ ವಿದ್ಯೆ ಎಲ್ಲಿದೆ? ಪೂರ್ಣವಾದ ಪರಮಶ್ರೇಷ್ಠವಾದ ವಿದ್ಯೆ ಭಗವದ್ಗೀತೆಯಲ್ಲಿದೆ. ಇಡೀ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಜೀವನ ಮೌಲ್ಯಗಳನ್ನ, 3 ಗುಣಗಳನ್ನ, ಸತ್ವಗುಣ, ರಜೋಗುಣ, ತಮೋಗುಣಗಳ ಬಗ್ಗೆ, ಸ್ಥಿತಪ್ರಜ್ಞನ ಬಗ್ಗೆ, ಮತ್ತೆ ಮನಸ್ಸಿನ ಬಗ್ಗೆ, ಕ್ಷಮಾ ಗುಣದ ಬಗ್ಗೆ, ಈ ತರ ಎಲ್ಲಾ ವಿಷಯಗಳ ಬಗ್ಗೆನೂ ಸಹ ಪೂರ್ಣ ವಿಸ್ತಾರವಾಗಿ ಒಂದು ಮಗು ಹುಟ್ಟಿದಾಗಿನಿಂದ ಮರಣ ಹೊಂದಿರೋದು ಸಹ ಆಯಾ ವಯಸ್ಸಿನವರೆಗೆ ಯಾವ ಯಾವ ಮೌಲ್ಯಗಳನ್ನ ತಿಳ್ಕೊಂಡು ಜಗತ್ತಿನಲ್ಲಿ ಮತ್ತೆ ಸಂಸಾರದಲ್ಲಿ ತನ್ನೊಳಗೆ ಹೇಗೆ ತಾನು ಸಾಧನೆ ಮಾಡ್ಬೇಕು ಅನ್ನೋದನ್ನ ಪೂರ್ಣವಾಗಿ ಭಗವಂತ ಈ ಒಂದು ಭಗವದ್ಗೀತೆಯಲ್ಲಿ ನಮ್ಗೆ ತಿಳಿಸ್ಕೊಟ್ಟಿದ್ದಾನೆ. ಈ ವಿಷಯದಲ್ಲಿ ಇಂತಹ ವಿದ್ಯೆಯಲ್ಲಿ ಮತ್ತೆ ಸಂದೇಹ ಪಡೋದುಂಟೆ? ಇನ್ಯಾವ ಸಂದೇಹವೂ ಪಡುವ ಅವಶ್ಯಕತೆ ಇಲ್ಲ. ಮುಂದಕ್ಕೆ ಹೇಳ್ತಾರೆ, ಚಿದಾನಂದೇನ ಕೃಷ್ಣೇನ ಪ್ರೋಕ್ತ ಸ್ವಮುಖತೋರ್ಜುನಂ ವೇದತ್ರಯೀ ಪರಾನಂದ ತತ್ವಾರ್ಥ ಜ್ಞಾನ ಸಂಹಿತ. 3 ವೇದಗಳ ಸಾರವು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದರ ಸಾರವು,
ಪರಮಾನಂದದಾಯಕವೂ ಆಗಿದೆ. ಎಲ್ಲ ವೇದಗಳ ಸಾರವನ್ನು ಇಲ್ಲಿ ತಿಳಿಸಿದರೆ ಪರಮಾನಂದವಾಗಿರ್ತಕ್ಕಂಥದ್ದು ಪೂರ್ಣವಾದ ತತ್ವ ಅರ್ಥ ಜ್ಞಾನದಿಂದ ಕೂಡಿರ್ತಕ್ಕಂಥದ್ದು. ತತ್ವಜ್ಞಾನವನ್ನೇ ತತ್ವಮಸಿ ನೀನೇ ಆಗಿದ್ದೀಯಾ, ಆ ತತ್ವಾರ್ಥವನ್ನು ಸಹ ಜ್ಞಾನವನ್ನ ಕೊಟ್ಟಿದ್ದಾರೆ. ಈ ರೀತಿಯಾಗಿ 3 ವೇದಗಳ ಸಾರ ಪರಮಾನಂದವನ್ನ ಕೊಡ್ತಕ್ಕಂಥದ್ದು, ತತ್ವಾರ್ಥದ ಜ್ಞಾನದಿಂದ ಕೂಡಿರ್ತಕ್ಕಂಥದ್ದು. ಇಂಥ ಗೀತೆಯನ್ನ ಚಿದಾನಂದ ಸ್ವರೂಪನಾದ ಸ್ವಯಂ ಶ್ರೀ ಕೃಷ್ಣನೇ ಅರ್ಜುನನಿಗೆ ಬೋಧಿಸಿದನು. ಯಾರು? ಚಿದಾನಂದ ಸ್ವರೂಪ ಕೃಷ್ಣೇನ ಕೃಷ್ಣ ಯಾರಿಗೆ ಬೋಧನೆ ಮಾಡ್ದ? ಅರ್ಜುನನಿಗೆ ಬೋಧನೆ ಮಾಡ್ದ. ಯಾವುದನ್ನ ಬೋಧನೆ ಮಾಡ್ದ? ವೇದಗಳ ಸಾರವು ಪರಮಾನಂದವು ತತ್ವಾರ್ಥ ಜ್ಞಾನವು ಕೂಡಿರ್ತಕ್ಕಂಥ ಗೀತೆಯನ್ನ ಅರ್ಜುನನಿಗೆ ಬೋಧನೆ ಮಾಡ್ತಿದ್ದಾನೆ. ಮುಂದಕ್ಕೆ ಹೇಳ್ತಾರೆ, ದಶ ಜಪೇ ನಿತ್ಯಂ ನರೋ ನಿಶ್ಚಲ ಮಾನಸಃ ಜ್ಞಾನ ಸಿದ್ಧಿಂ ಸಲಭತೆ ತಥೋ ಯಾತಿ ಪರಂಪದಂ. ಅಂದ್ರೆ ನಿಶ್ಚಲವಾದ ಮನಸ್ಸಿನಿಂದ, ನಮ್ಮ ಮನಸ್ಸು ಹೇಗಿರ್ಬೇಕು? ನಿಶ್ಚಲವಾಗಿ ನಿರ್ಮಲವಾಗಿರ್ಬೇಕು. ನಿತ್ಯವು 18 ಅಧ್ಯಾಯಗಳನ್ನ ಪಾರಾಯಣ ಮಾಡುವವನು ಜ್ಞಾನ ಸಿದ್ಧಿಯನ್ನು ಪಡೆದು ಮೋಕ್ಷವನ್ನೇ ಪಡಿತಾನೆ. ಯಾರು ಪ್ರತಿನಿತ್ಯ 18 ಅಧ್ಯಾಯವನ್ನ ಓದ್ತಾರೆ ಅವರು ಪೂರ್ಣವಾದ ಜ್ಞಾನವನ್ನೇ ಪಡ್ಕೊಂಡು ಜ್ಞಾನ ಸಿದ್ಧಿಯನ್ನೇ ಪಡ್ಕೊಂತಾರೆ. ಜ್ಞಾನ ಸಿದ್ಧಿಯನ್ನ ಪಡೆದ ಮೇಲೆ ಅವನಿಗೆ ಮೋಕ್ಷವು ಕಟ್ಟಿಟ್ಟ ಬುದ್ಧಿಯೇ ಆಗಿರತಕ್ಕಂಥದ್ದು. ಮುಂದಕ್ಕೆ ಹೇಳ್ತಾರೆ, ಸಮರ್ಥ ಸಂಪೂರ್ಣೆ ತಥೋರ್ಧಂ ಪಾಠಮಾಚರೇತ್ ತದಾ ಗೋದಾನಜಂ ಪುಣ್ಯಂ ಲಭತೇನಾಥ ಸಂಶಯ. ಸಂಪೂರ್ಣವಾಗಿ ಗೀತೆಯನ್ನ ಪಠನೆ ಮಾಡಲು ಸಮರ್ಥನಾದವನು ಅದರ ಅರ್ಥವನ್ನಾದರೂ ಮಾಡಿದರೆ ಗೋದಾನ ಮಾಡಿದ ಪುಣ್ಯವನ್ನ ಪಡೆಯುತ್ತಾನೆ. ನನಗೆ ಭಗವದ್ಗೀತೆ ಹೇಳೋಕ್ ಬರೋದಿಲ್ಲ, ನನಗೆ ಅವೆಲ್ಲ ಬರೋದಿಲ್ಲ, ಕಷ್ಟ ಆಗುತ್ತೆ ಅಂತ ಅಂದ್ರೆ ಆ ಗೀತೆಯನ್ನ ಹೇಳಕ್ ಆಗ್ದಲೇ ಇದ್ರು ಸಹ ಆ ಗೀತೆ ಅರ್ಥವನ್ನ ಈ ರೀತಿ ಹೇಳ್ತಾರಲ್ಲ, ಅರ್ಥವನ್ನ ಕೊಟ್ಟಿರ್ತಾರಲ್ಲ, ಅದನ್ನಾದ್ರೂ ಸಹ ಅರ್ಥವನ್ನಾದರೂ ಮಾಡಿದರೆ ಅವರಿಗೆ ಎಷ್ಟು ಪುಣ್ಯ ಸಿಗುತ್ತೆ ಅಂದ್ರೆ ಗೋದಾನ ಮಾಡಿದ ಪುಣ್ಯ ಸಿಗುತ್ತದೆ. ಗೋದಾನ ನಾವು ಮಾಡ್ಬೇಕಾಗಿಲ್ಲ. ಗೋದಾನ ಮಾಡ್ಬೇಕು ಅಂತಂದ್ರೆ ನಾವು ಒಂದು ಭಗವದ್ಗೀತೆ ಅರ್ಥವನ್ನ ತಿಳ್ಕೊಂಡ್ರೆ ಗೋದಾನ ಮಾಡಿದ ಪುಣ್ಯವು ನಮಗೆ ಲಭಿಸುತ್ತದೆ. ಮುಂದಕ್ಕೆ, ತ್ರಿಭಾಗಂ ಪಠಮಾನಸ್ತು ಗಂಗಾ ಸ್ನಾನ ಫಲಂ ಲಭೇತ್ ಷಡಂಶಂ ಜಪಮಾನಸ್ತು ಸೋಮಯಾಗ ಫಲಂ ಲಭೇತ್. ಗೀತೆಯ 6 ಅಧ್ಯಾಯಗಳನ್ನ ಯಾರು ಪಠಿಸ್ತಾನೋ ಅವನು ಗೀತಾ ಸ್ನಾನ ಮಾಡಿದ ಪುಣ್ಯ ಫಲವನ್ನ ಪಡಿತಾನೆ. ಯಾರು 6 ಅಧ್ಯಾಯಗಳನ್ನ ಹೇಳ್ತಾರೆ, ಅಟ್ಲೀಸ್ಟ್ 6 ಅಧ್ಯಾಯದ ಪಠನೆ ಮಾಡಿದವ್ರಿಗೆ ಏನ್ ಸಿಗುತ್ತೆ? ಗಂಗಾ ಸ್ನಾನದ ತೀರ್ಥ ಕ್ಷೇತ್ರಗಳ ಗಂಗಾ ಸ್ನಾನವನ್ನು ಮಾಡಿದ ಫಲ ಅವನಿಗೆ ದೊರಕುತ್ತದೆ. 3 ಅಧ್ಯಾಯಗಳನ್ನ ಪಠಿಸಿದ್ರೆ ಸೋಮಯಾಗ ಮಾಡಿದ ಫಲವನ್ನ ಪಡೆಯುತ್ತಾನೆ. ನೋಡಿ, 3 ಅಧ್ಯಾಯ ಹೇಳಿದ್ರೆ ಸೋಮಯಾಗ ಫಲ, 6 ಅಧ್ಯಾಯ ಹೇಳಿದರೆ ಮತ್ತೆ ಏನು ಗಂಗಾ ಸ್ನಾನದ ಫಲ ಸಿಗುತ್ತೆ. ಇದ್ಯಾವ್ದು ಮಾಡಕ್ಕಾಗಿಲ್ವಾ? ಅರ್ಥವನ್ನ ತಿಳ್ಕೊಂಡ್ರೆ ಅವರು ಎಲ್ಲಾ ತೀರ್ಥ ಕ್ಷೇತ್ರಗಳನ್ನ ಪುಣ್ಯವನ್ನ ಗೋದಾನದ ಪುಣ್ಯವನ್ನ ಅವ್ರು ಪಡ್ಕೊಂತಾರೆ. ಮುಂದಕ್ಕೆ ಹೇಳ್ತಾರೆ, ಅಧ್ಯಾಯಂ ಶ್ಲೋಕಪಾದಂಬ ನಿತ್ಯಂ ಯಪ್ಪಟ್ಟತೆ ನರಹ ಸಯಾತಿ ನರತಾ ಯಾವನ್ ಮನ್ವಂತರಂ ವಸುಂಧರೆ. ಎಲೆ ಭೂದೇವಿಯೇ, ಗೀತೆಯ 1 ಅಧ್ಯಾಯವನ್ನಾಗಲಿ 1 ಶ್ಲೋಕವನ್ನಾಗಲಿ ನಿತ್ಯವು ಜಪಿಸುವವನು ಮನ್ವಂತರ ಕಾಲ ಮನುಷ್ಯ ಜನ್ಮವನ್ನೇ ಹೊಂದುತ್ತಾನೆ. ಅಪ್ಪ, ಎಷ್ಟು ಪುಣ್ಯ ಇದೆ ನೋಡ್ರಿ. ಒಂದೇ 1 ಶ್ಲೋಕ ಹೇಳ್ಕೊಂಡ್ರೆ ನಾವು ಪ್ರತಿ ಸಲನು ಮನುಷ್ಯ ಜನ್ಮವನ್ನೇ ಪಡಿತೀವಂತೆ. ಎಷ್ಟಿದಾಗ ಹೇಳಿದರೆ 18 ಅಧ್ಯಾಯ ಮಾಡಕ್ ಆಗದಿದ್ರೆ ಇಷ್ಟಾರು ಮಾಡಿ ಶರ್ಮ ಕೊನೆಗೆ 1 ಶ್ಲೋಕ ಹೇಳಿ ಅಂತ ಹೇಳ್ತಾ ಇದಾರೆ. ಇನ್ನೆಷ್ಟು ನಮ್ಗೆ ಆ ಮಹತ್ವವನ್ನ ತಿಳಿಸ್ಕೊಡ್ತಾ ಇದ್ದಾರೆ ಭಗವಂತ. ಗೀತಾಯ ಶ್ಲೋಕ ದಶಕಂ ಸಪ್ತ ಪಂಚ ಚತುಷ್ಟಯಂ ಧೌತ್ರಿನೇಕಂ ತದಲ್ದಂಬ ಶ್ಲೋಕಾನಂ ಯಪ್ಪಟೆ ನರಹ. ಗೀತೆಯ 10, 7, 5, 4, 2, 3, 1 ಇಲ್ಲವೇ ಅರ್ಧ ಶ್ಲೋಕವನ್ನಾಗಲಿ ಪಠಿಸುವವನಿಗೂ ಸಹ ಅವನಿಗೆ ಮುಕ್ತಿ ಸಿಗುತ್ತದೆ. ಅವನಿಗೆ ಎಷ್ಟು ಅಂತ ಅಂದ್ರೆ ಅವನಿಗೆ ಶ್ಲೋಕ ಹೇಳಕ್ಕಾಗ್ಲಿಲ್ವಾ, ಅಧ್ಯಾಯಗಳಾಗ್ಲೇ ಇಲ್ವಾ, ಯಾವ ಅಧ್ಯಾಯ ಆಗಿದ್ರು ಸಹ 1 ಇಲ್ಲವೇ ಅರ್ಧ ಶ್ಲೋಕವನ್ನು ಹೇಳಿದ್ರು ಸಹ ಅವನು ಪುಣ್ಯವನ್ನ ಪಡಿತಾನೆ ಅಂತ ಹೇಳ್ತಾ ಇದಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಇಂಥ ಪುಣ್ಯ ಯಾರಿಗುಂಟು, ಯಾರಿಗಿಲ್ಲ. ಅವರಿಗೆ ಏನು ಭಗವದ್ಗೀತೆ ಅಷ್ಟು ಮಹತ್ವವಾಗಿರ್ತಕ್ಕಂಥ ಪವಿತ್ರವಾದ
ಗ್ರಂಥ. ಇದನ್ನ ನಾವು ಎಷ್ಟು ಸಾಧ್ಯವೋ ಅಷ್ಟು ಪಠಣೆಯನ್ನ ಮಾಡಿದ್ರೆ ಗೀತಾ ಭಗವದ್ಗೀತೆಯ ಒಂದು ಗ್ರಂಥದ ಪೂರ್ಣ ಶ್ಲೋಕಗಳನ್ನ ಹೇಳ್ಕೊಂಡು ಅದರ ಪೂರ್ಣ ಅರ್ಥ ಸಾರವನ್ನ ತಿಳಿದುಕೊಂಡು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡು ಪ್ರಾಕ್ಟಿಕಲ್ ಆಗಿ ಸಾಧನೆ ಮಾಡಿದ್ದೆ ಆದ್ರೆ ಅವನು ಮುಕ್ತಿಯನ್ನೇ ಪಡಿತಾನೆ. ಇದರಲ್ಲಿ ಯಾವ ಸಂಶಯವೂ ಇಲ್ಲ. ಶ್ರೀಕೃಷ್ಣ ಪರಮಾತ್ಮ ಅಷ್ಟು ವಿಸ್ತಾರವಾಗಿ ಅಷ್ಟು ಚೆನ್ನಾಗಿ ಹೇಳಿದ್ದಾನೆ. ಇಂತಹ ಭಗವದ್ಗೀತೆ ಪವಿತ್ರವಾದ ಗ್ರಂಥ. ಆ ಪವಿತ್ರವಾದ ಗ್ರಂಥವನ್ನ ನಾವೆಲ್ಲರೂ ಇಲ್ಲಿವರೆಗೂ ಸಹ ನೋಡಿ 18 ಅಧ್ಯಾಯಗಳನ್ನ ಹೇಳ್ಕೊಟ್ಟು ಹೇಳಿ ಕಲ್ತ್ಕೊಂಡು ಅರ್ಥದ ಚಿಂತನೆಯನ್ನು ಸಹ ಮಾಡಿದ್ದೀವಿ. ಹಾಗಾದ್ರೆ ಭಗವಂತ ನಮ್ಗೆಲ್ರಿಗೂ ಸಹ ಪುಣ್ಯವನ್ನ ಅನುಗ್ರಹಿಸಿದ್ದಾನೆ. ಯೋಚನೆ ಮಾಡೋ ಹಾಗಿಲ್ಲ ಅಲ್ವಾ? ನಾವು ತುಂಬಾ ಸಂತೋಷ ಪಡ್ಬೋದು. ಇಂಥ ಒಂದು ಆನಂದವನ್ನ ನಾವು ಈ ಶ್ಲೋಕಗಳನ್ನ ಇವತ್ತು ಕಲ್ತಿದ್ದಷ್ಟೇ ಅಲ್ಲ, ಮುಂದಕ್ಕೆ ಮತ್ತೆ ಮತ್ತೆ ಹೇಳ್ಕೊಳ್ಳೋಣ, ಮತ್ತೆ ಮತ್ತೆ ಪಠಣೆಯನ್ನ ಮಾಡ್ತಾನೆ ಇರೋಣ. ಬಾಯಿಗೆ ಬಂದ್ಮೇಲೆ ಅಂತೂ ತುಂಬಾ ಬೇಗ ಹೇಳ್ಬೋದು. ನಾನು 18 ಅಧ್ಯಾಯಗಳನ್ನ 1 ಗಂಟೆಯಲ್ಲಿ ಹೇಳ್ಬಿಡ್ತೀನಿ. 1 ಗಂಟೆಲಿ ಪೂರ್ಣ 18 ಅಧ್ಯಾಯಗಳ ಪಾಲನ ಆಗೋಗುತ್ತೆ. ಬಾಯಿಗೆ ಬಂದ್ಮೇಲೆ ತುಂಬಾ ಈಸಿ ಆಗುತ್ತೆ, ಆರಾಮಾಗಿ ಹೇಳ್ಕೋಬಹುದು. ಅದ್ರ ಅರ್ಥ ಚಿಂತನೆಯನ್ನು ನಾವು ಕೂತ್ಕೊಂಡಾಗ 1-2 ಶ್ಲೋಕದ್ದು 5 ಶ್ಲೋಕದ್ದು ಚಿಂತನೆ ನೋಡ್ತಾ ಹೋಗ್ಬೇಕು. ಅದರೊಳಗೆ ಕೊಟ್ಟಿದ್ದಾರೆ. ನಾನೇನ್ ಅದಕ್ಕೆ ಏನಪ್ಪಾ ಅರ್ಥ ಅಂತ ತಲೆ ಕೆಡ್ಸ್ಕೊಳ್ಳೋ ಹಾಗಿಲ್ಲ, ಅಲ್ಲಿ ಪಕ್ಕದಲ್ಲೇ ಅರ್ಥ ಕೊಟ್ಬಿಟ್ಟಿದ್ದಾರೆ. ಅದನ್ನ ನಾವು ಓದ್ಕೊಂಡು ಅರ್ಥ ಮಾಡ್ಕೊಳ್ತಾ ಹೋದ್ರೆ ಎಷ್ಟೋ ನಮಗೆ ಪುಣ್ಯ ಬರ್ತದೆ. ಅದಕ್ಕಾಗಿ ಗೀತಾ ಮಹಾತ್ಮಂ ಇಲ್ಲಿ ಏನು ಸಿಗುತ್ತೆ ಫಲ ಅಂತ ತಿಳ್ಕೊಳ್ತಕ್ಕಂಥದ್ದೇ ಮುಖ್ಯವಾಗಿರ್ತಕ್ಕಂಥದ್ದು. ಇನ್ನೂ 10 ಶ್ಲೋಕಗಳಿದೆ. ಅದನ್ನ ಮುಂದಿನ ವಾರ ಶ್ಲೋಕವನ್ನ ಹೇಳ್ಕೊಟ್ಟು ಮತ್ತೆ ಅದರ ಚಿಂತನೆಯನ್ನ ಮಾಡೋಣ. ಗೀತಾ ಮಹಾತ್ಮಂ. ನಾವು ಗೊತ್ತಾಯ್ತಲ್ಲ, ಭಗವದ್ಗೀತೆ ಹೇಳೋದ್ರಿಂದ ಏನೇನು ಪುಣ್ಯ ಸಿಗುತ್ತೆ, ಎಷ್ಟೆಲ್ಲ ಲಭ್ಯವಿದೆ, ಎಷ್ಟೆಲ್ಲ ಸಾಧನೆ ಇದೆ ಅನ್ನೋದು ನಮ್ಗೆ ಅರ್ಥ ಆಯ್ತಲ್ವಾ? ಇದೇ ರೀತಿ ಸಾಧನೆಯನ್ನ ಮಾಡ್ತಾ ಹೋಗೋಣ. ಪಠತೆ ಭಕ್ತಿ ಸಂಯುತ ರುದ್ರಲೋಕಮವಾಪ್ನೋತಿ ಗಣೋಭೂತ ವಸೇಚ್ಚನಂ. ಅಂದ್ರೆ ಭಕ್ತಿಯಿಂದ ನಿತ್ಯವೂ ಗೀತೆಯ 1 ಅಧ್ಯಾಯವನ್ನು ಪಠಿಸಿದ್ರು ಸಹ ಅವನು ರುದ್ರನ ಗಣನಾಗಿ ಶಿವಲೋಕದಲ್ಲಿ ಚಿರವಾಗಿ ವಾಸಿಸುತ್ತಾನೆ. ಅವನು ಭಕ್ತಿಯಿಂದ 1 ಅಧ್ಯಾಯ ಪಠಿಸಿದ್ರು ಸಾಕು, ರುದ್ರನ ಗಣನಾಗಿ ಶಿವಲೋಕಕ್ಕೆ ಹೋಗ್ತಾನಂತೆ. ನೋಡಿ, ಚಿರಕಾಲ ವಾಸಿಸುತ್ತಾನೆ ಶಿವಲೋಕದಲ್ಲಿ. ಚಿರಕಾಲವು ಅವನು ವಾಸ ಮಾಡ್ತಾನೆ. ಅಷ್ಟು ಪುಣ್ಯವಿದೆ. ಅದಕ್ಕೋಸ್ಕರ ಭಗವದ್ಗೀತೆಯನ್ನ ಪಠನೆ ಮಾಡ್ಬೇಕು. ನೋಡಿ, 1 ಅಧ್ಯಾಯ 1 ಶ್ಲೋಕ ಕೊಡೋದು, ಅರ್ಧ ಶ್ಲೋಕ ಹೇಳಿದ್ರು ಸಹ ಚಂದ ಅಂತ ಹೇಳಿ ಇದ್ ಮಾಡಿರ್ತಕ್ಕಂಥದ್ದು.